ವರ್ಣ ಮತ್ತು ಬಲದಿಂದ ಕೂಡಿ ಅರಮನೆಯಲ್ಲಿ ಬೆಳೆದ ನಾಯಿಗಳನ್ನು ಕೊಲ್ಲಲಾಗುವುದಿಲ್ಲ, ಕೇವಲ ನಮ್ಮನ್ನು ಮಾತ್ರ ಕೊಲ್ಲಲಾಗುತ್ತದೆ. ಅಂದರೆ ಎಲ್ಲ ನಾಯಿಗಳನ್ನೂ ಕೊಲ್ಲುವುದಿಲ್ಲ, ಕೇವಲ ದುರ್ಬಲವಾದ ನಾಯಿಗಳನ್ನು ಮಾತ್ರ ಕೊಲ್ಲುತ್ತಾರೆ. ಈ ಗಾಥೆಯನ್ನು ಶಾಸ್ತರು ಜೇತವನದಲ್ಲಿ ವಾಸ ಮಾಡುತ್ತಿದ್ದ ಸಮಯದಲ್ಲಿ ಜ್ಞಾತಿಗಳ ಬಗ್ಗೆ ಹೇಳಿದರು. ಈ ಕಥೆ ಮುಂದೆ 12ನೆಯ ಪರಿಚ್ಛೇದದ ಭದ್ರಸಾಲ ಜಾತಕದಲ್ಲಿ ಬರುತ್ತದೆ. ಆದ್ದರಿಂದ ಇಲ್ಲಿ ಈ ವರ್ತಮಾನ ಕಥೆಯನ್ನು ಸ್ಥಾಪಿಸಿದ ನಂತರದ ಹಿಂದಿನ ಕಥೆ ಮಾತ್ರವೇ ಹೇಳಲ್ಪಟ್ಟಿದೆ. ಪೂರ್ವ ಕಾಲದಲ್ಲಿ ಬ್ರಹ್ಮದತ್ತ ವಾರಾಣಸಿಯನ್ನು ಆಳುತ್ತಿದ್ದಾಗ ಬೋಧಿಸತ್ವ ಯಾವುದೋ ಒಂದು ಕರ್ಮದ ಫಲವಾಗಿ ನಾಯಿ ಜನ್ಮದಲ್ಲಿ ಹುಟ್ಟಿ 100 ನಾಯಿಗಳನ್ನು ಕೂಡಿಕೊಂಡು ಮಹಾ ಸ್ಮಶಾನದಲ್ಲಿ ವಾಸವಾಗಿದ್ದ. ಒಂದು ದಿನ ರಾಜ ಹೊಳೆಯುವ ಕುದುರೆಗಳಿಂದ ಕೂಡಿ ಎಲ್ಲ ರೀತಿಯ ಅಲಂಕಾರಗಳಿಂದ ಅಲಂಕೃತವಾಗಿದ್ದ ರಥವನ್ನೇರಿ ಉದ್ಯಾನವನಕ್ಕೆ ಹೋಗಿ ಅಲ್ಲಿ ದಿನವಿಡೀ ಕ್ರೀಡಿಸಿ ಸೂರ್ಯಾಸ್ತವಾದ ಮೇಲೆ ನಗರಕ್ಕೆ ಹಿಂತಿರುಗಿದ. ರಥವನ್ನು ಅದು ಇದ್ದ ಸ್ಥಿತಿಯಲ್ಲಿಯೇ ರಾಜಾಂಗಣದಲ್ಲಿ ನಿಲ್ಲಿಸಿಬಿಟ್ಟ. ರಾತ್ರಿ ಮಳೆ ಬಿದ್ದುದರಿಂದ ರಥ ತೊಯ್ದು ಹೋಯಿತು. ಅರಮನೆಯ ಮೇಲಂತಸ್ತಿನಲ್ಲಿದ್ದ ಮನೆಯ ನಾಯಿಗಳು, ಅಂದರೆ ಅರಮನೆಯಲ್ಲಿ ಸಾಕಿದ ನಾಯಿಗಳು ಇಳಿದು ಬಂದು ರಥದ ಚರ್ಮ ಹಾಗೂ ಚರ್ಮದ ಹಗ್ಗವನ್ನು ತಿಂದು ಹಾಕಿದವು. ಮಾರನೆಯ ದಿನ ಪ್ರಭು, ನಾಯಿಗಳು ಮೋರೆಯಿಂದ ನುಗ್ಗಿ ಬಂದು ರಥದ ಚರ್ಮ ಹಾಗೂ ಚರ್ಮದ ಹಗ್ಗವನ್ನೆಲ್ಲ ತಿಂದು ಹಾಕಿಬಿಟ್ಟಿವೆ ಎಂದು ಸೇವಕರು ರಾಜನಿಗೆ ದೂರು ಕೊಟ್ಟರು. ಆಗ ರಾಜ ನಾಯಿಗಳ ಮೇಲೆ ಕೋಪಗೊಂಡು ಸಿಕ್ಕಿದಲ್ಲೆಲ್ಲ ನಾಯಿಗಳನ್ನು ಕೊಂದು ಬಿಡಿ ಎಂದು ಆಜ್ಞೆ ಮಾಡಿದ. ಆಗಿನಿಂದ ನಾಯಿಗಳಿಗೆ ದೊಡ್ಡ ಆಪತ್ತು ಉಂಟಾಗಿತು. ಏಕೆಂದರೆ ಇಲ್ಲಿ ಆ ರಥದ ಚರ್ಮ ಹಾಗೂ ಚರ್ಮದ ಹಗ್ಗವನ್ನೆಲ್ಲ ತಿಂದದ್ದು ಅರಮನೆಯ ಸಾಕಿದ ನಾಯಿಗಳು. ಆದರೆ ರಾಜನ ಕೋಪ ಬೀದಿಯಲ್ಲಿ ಇದ್ದಂತಹ ಬೇರೆ ನಾಯಿಗಳ ಮೇಲೆ ತಿರುಗಿತ್ತು. ಅವು ಕಂಡಲ್ಲೆಲ್ಲ ಕೊಲ್ಲಲ್ಪಡುತ್ತಿದ್ದು ಕೊನೆಗೆ ಓಡೋಡಿ ಸ್ಮಶಾನದಲ್ಲಿದ್ದ ಬೋಧಿಸತ್ವನ ಬಳಿಗೆ ಬಂದವು. ಆಗ ಬೋಧಿಸತ್ವ, ನೀವೆಲ್ಲರೂ ಒಟ್ಟಾಗಿ ಬಂದಿದ್ದೀರಿ, ಕಾರಣವೇನು ಎಂದು ಕೇಳುತ್ತಾನೆ. ಆಗ ಆ ನಾಯಿಗಳು, ಅಂತಃಪುರದ ನಾಯಿಗಳು ರಥದ ಚರ್ಮ ಹಾಗೂ ಚರ್ಮದ ಹಗ್ಗವನ್ನು ತಿಂದು ಹಾಕಿದ್ದಕ್ಕೆ ಕೋಪಗೊಂಡ ರಾಜ ನಾಯಿ ಸಂತಾನವನ್ನೇ ಕೊಲ್ಲುವಂತೆ ಆಜ್ಞೆ ಮಾಡಿದ್ದಾನೆ ಎಂದು ಉತ್ತರಿಸಿದವು. ಆಗ ಬೋಧಿಸತ್ವ, ಕಾವಲಿರುವ ಸ್ಥಳದಲ್ಲಿ ಹೊರಗಿನ ನಾಯಿಗಳಿಗೆ ಹಾಗೆ ಮಾಡಲು ಅವಕಾಶವಿಲ್ಲ, ಏಕೆಂದರೆ ಅರಮನೆಯ ಒಳಗೆ ಬೀದಿ ನಾಯಿಗಳು ಹೋಗಲು ಸಾಧ್ಯವೇ, ಕಾವಲಿರುವುದಿಲ್ಲವೇ? ಅರಮನೆಯಲ್ಲಿರುವ ಪರಿವಾರದ ನಾಯಿಗಳದೇ ಈ ಕೆಲಸವಾಗಿರಬೇಕು. ಆದರೆ ಈಗ ಕಳ್ಳರಿಗೆ ಯಾವ ಶಿಕ್ಷೆಯೂ ಇಲ್ಲ, ಕಳ್ಳರಲ್ಲದವರು ಸಾಯುತ್ತಿದ್ದಾರೆ. ರಾಜನಿಗೆ ನಿಜವಾದ ಕಳ್ಳರನ್ನು ತೋರಿಸಿ ನನ್ನ ಜಾತಿ ಸಂಘದವರ ಜೀವವನ್ನು ಏಕೆ ಉಳಿಸಬಾರದು ಎಂದು ಯೋಚಿಸಿ ನಾಯಿಗಳಿಗೆ ಸಮಾಧಾನ ಹೇಳಿ, ನೀವು ಹೆದರಬೇಡಿ, ನಾನು ಅಭಯದಾನವನ್ನು ಪಡೆದುಕೊಂಡು ಬರುತ್ತೇನೆ. ನಾನು ರಾಜನನ್ನು ಭೇಟಿಯಾಗಿ ಬರುವ ತನಕ ನೀವು ಇಲ್ಲಿಯೇ ಇರಿ ಎಂದು ಹೇಳಿ ಪಾರಮಿತಗಳನ್ನು ನೆನೆದು ಮೈತ್ರಿ ಭಾವನೆಯನ್ನು ಮುಂದು ಮಾಡಿ ಅಧಿಷ್ಠಾನ ಮಾಡಿದರು. ಏಕೆಂದರೆ ನನ್ನ ಮೇಲೆ ಇಟ್ಟಿಗೆ ಕಲ್ಲಿನ ಚೂರನ್ನಾಗಲಿ ಬಡಿಗೆಯನ್ನಾಗಲಿ ಅಥವಾ ಯಾವುದನ್ನೇ ಆಗಲಿ ಯಾರೂ ಎಸೆಯದಿರಲಿ ಎಂದು ನಿಶ್ಚಯ ಮಾಡಿಕೊಂಡು ಆ ಬೋಧಿಸತ್ವ ನಾಯಿ ಏಕಾಂಗಿಯಾಗಿಯೇ ನಗರ ಪ್ರವೇಶ ಮಾಡಿತು. ಅದನ್ನು ಕಂಡು ಯಾರೂ ಅದರ ಮೇಲೆ ಕೋಪಗೊಳ್ಳಲಿಲ್ಲ. ರಾಜ ನಾಯಿಗಳನ್ನು ಕೊಲ್ಲುವಂತೆ ಆಜ್ಞೆ ಮಾಡಿ ನ್ಯಾಯಾಸನದ ಮೇಲೆ ಕುಳಿತಿದ್ದ. ಬೋಧಿಸತ್ವ ನಾಯಿ ಸ್ವಲ್ಪ ಹೊತ್ತು ಉಸಿರು ತಿರುಗಿಸಿಕೊಂಡು ಸಿಂಹಾಸನದ ಕೆಳಗಿನಿಂದ ಹೊರಬಂದು ರಾಜನಿಗೆ ನಮಸ್ಕರಿಸಿ, ತಾವು ನಾಯಿಗಳನ್ನು ಕೊಲ್ಲಿಸುತ್ತಿರುವಿರಾ ಎಂದು ಕೇಳಿತು. ಆಗ ಮಹಾರಾಜ, ಹೌದು, ನಾನು ಕೊಲ್ಲಿಸುತ್ತೇನೆ ಎನ್ನುತ್ತಾನೆ. ಆಗ ಬೋಧಿಸತ್ವನು ಕೇಳುತ್ತಾನೆ, ಅಂದರೆ ಆ ಬೋಧಿಸತ್ವ ನಾಯಿ ಕೇಳುತ್ತದೆ, ಮಹಾರಾಜ, ಅವುಗಳಿಂದ ಆ ನಾಯಿಗಳಿಂದಾದ ಅಪರಾಧವೇನು ಎಂದು. ಆಗ ಮಹಾರಾಜ, ಅವು ನನ್ನ ರಥದ ಚರ್ಮ ಹಾಗೂ ಚರ್ಮದ ಹಗ್ಗವನ್ನು ತಿಂದು ಹಾಕಿವೆ ಎನ್ನುತ್ತಾನೆ. ಆಗ ಬೋಧಿಸತ್ವ ನಾಯಿಯು, ಯಾವ ನಾಯಿಗಳು ತಿಂದು ಹಾಕಿವೆ ಎಂಬುದು ನಿಮಗೆ ಗೊತ್ತೇ ಎಂದು ಕೇಳಿದಾಗ ಮಹಾರಾಜ, ನನಗೆ ಗೊತ್ತಿಲ್ಲ ಎನ್ನುತ್ತಾನೆ. ಆಗ ಬೋಧಿಸತ್ವನು, ಪ್ರಭು, ಇವು ಚರ್ಮವನ್ನು ತಿಂದಿವೆ ಎಂಬುದನ್ನು ಸರಿಯಾಗಿ ತಿಳಿಯದೆ ಕಂಡಲ್ಲಿ ಅವುಗಳನ್ನೆಲ್ಲ ಕೊಲ್ಲಿಸುವುದು, ಅಂದರೆ ಯಾರು ಚರ್ಮವನ್ನು ತಿಂದವರು, ಯಾವ ನಾಯಿಗಳು ಚರ್ಮವನ್ನು ತಿಂದವರು ಎಂಬುದನ್ನು ಸರಿಯಾಗಿ ತಿಳಿಯದೆ ಕಂಡಲ್ಲಿ ಅವುಗಳನ್ನೆಲ್ಲ ಕೊಲ್ಲಿಸುವುದು ಉಚಿತವಲ್ಲ.
ರಥದ ಚರ್ಮವನ್ನು ನಾಯಿಗಳು ತಿಂದಿದ್ದವು ನಿಜ. ಆದುದರಿಂದ ಕಂಡಲ್ಲೆಲ್ಲ ಅವುಗಳನ್ನೆಲ್ಲ ಕೊಂದು ಹಾಕುವಂತೆ ಆಜ್ಞೆಯನ್ನು ನೀಡಿದ್ದೇನೆ ಎಂದು ರಾಜ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುತ್ತಾನೆ. ಹಾಗಾದರೆ ಜನರು ಎಲ್ಲ ನಾಯಿಗಳನ್ನೂ ಕೊಲ್ಲುತ್ತಾರೆಯೇ? ಬೋಧಿಸತ್ವ ಕೇಳುತ್ತಾನೆ. ಅಥವಾ ಕೊಲ್ಲದೇ ಇರುವ ನಾಯಿಗಳು ಇವೆಯೇ ಎಂದು ಕೇಳಿದಾಗ ಮಹಾರಾಜ ಹೇಳುತ್ತಾನೆ, ಇವೆ. ನಮ್ಮ ಅರಮನೆಯ ನಾಯಿಗಳನ್ನು ಕೊಲ್ಲಲಾಗುವುದಿಲ್ಲ ಎನ್ನುತ್ತಾನೆ. ಆಗ ಬೋಧಿಸತ್ವ ಹೇಳುತ್ತಾನೆ, ಮಹಾರಾಜ, ಈಗ ತಾನೇ ಹೇಳಿದಿರಿ ಅವು ರಥದ ಚರ್ಮವನ್ನು ತಿಂದು ಹಾಕಿವೆ, ಆದುದರಿಂದ ಕಂಡಲ್ಲೆಲ್ಲ ಅವುಗಳನ್ನು ಕೊಂದು ಹಾಕುವಂತೆ ಆಜ್ಞೆಯನ್ನು ನೀಡಿದ್ದೇನೆ ಎಂದು. ಮತ್ತೆ ಈಗ ಹೇಳುತ್ತಿದ್ದೀರಿ ನಮ್ಮ ಅರಮನೆಯ ನಾಯಿಗಳನ್ನು ಕೊಲ್ಲಲಾಗುತ್ತಿಲ್ಲ ಎಂದು. ಹೀಗಾಗುವುದರಿಂದ ತಾವು ಪಕ್ಷಪಾತಿಗಳೆನಿಸಿ ದುರ್ಗತಿಯನ್ನು ಪಡೆಯುವುದಿಲ್ಲವೇ? ಮಹಾರಾಜ, ದುರ್ಗತಿಯನ್ನು ಪಡೆಯುವುದು ಅನುಚಿತ. ಇದು ರಾಜಧರ್ಮವಲ್ಲ. ರಾಜರು ವಿಷಯದ ತಳವನ್ನು ಶೋಧಿಸುವಲ್ಲಿ ತುಲಾಭಾರಕ್ಕೆ ಅಂದರೆ ಒಂದು ತಕ್ಕಡಿಗೆ ಸಮನಾಗಿ ನಿಷ್ಪಕ್ಷಪಾತಿಗಳಾಗಿರಬೇಕು. ಅಂದರೆ ಅರಮನೆಯ ನಾಯಿಗಳನ್ನು ಕೊಲ್ಲಲಾಗುವುದಿಲ್ಲ, ದುರ್ಬಲ ನಾಯಿಗಳನ್ನು ಮಾತ್ರ ಕೊಲ್ಲಲಾಗುತ್ತದೆ. ಹೀಗಿದ್ದ ಪಕ್ಷದಲ್ಲಿ ಈ ಎಲ್ಲ ನಾಯಿಗಳನ್ನು ಕೊಲ್ಲಬೇಕಾಗಿಲ್ಲ, ಕೇವಲ ದುರ್ಬಲ ನಾಯಿಗಳನ್ನು ಮಾತ್ರ ಕೊಲ್ಲಬೇಕು ಎಂದು ಬೋಧಿಸತ್ವ ಮಧುರ ಸ್ವರದಲ್ಲಿ ಹೇಳಿ, ಮಹಾರಾಜ, ಈಗ ನೀವು ಮಾಡುತ್ತಿರುವುದು ರಾಜಧರ್ಮವಲ್ಲ ಎಂದು ಹೇಳಿ ಮೇಲಿನ ಗಾಥೆಯನ್ನು ಅಂದರೆ ವರ್ಣ ಮತ್ತು ಬಲದಿಂದ ಕೂಡಿ ಅರಮನೆಯಲ್ಲಿ ಬೆಳೆದ ನಾಯಿಗಳನ್ನು ಕೊಲ್ಲಲಾಗುವುದಿಲ್ಲ, ಏಕೆಂದರೆ ಅವು ಉಚ್ಚವರ್ಣಕ್ಕೆ ಸೇರಿದವಲ್ಲವೇ, ಹಾಗೂ ಅರಮನೆಯ ನಾಯಿಗಳಾದುದರಿಂದ ಬಲಿಷ್ಠವಾಗಿರುವುದಿಲ್ಲವೇ. ಕೇವಲ ನಮ್ಮನ್ನು ಮಾತ್ರ ಕೊಲ್ಲಲಾಗುತ್ತದೆ. ಅಂದರೆ ಎಲ್ಲ ನಾಯಿಗಳನ್ನು ಕೊಲ್ಲುವುದಿಲ್ಲ, ಕೇವಲ ದುರ್ಬಲವಾದ ನಾಯಿಗಳನ್ನು ಮಾತ್ರ ಕೊಲ್ಲುತ್ತಾರೆ ಎಂದು. ರಾಜ ಬೋಧಿಸತ್ವನ ಮಾತನ್ನು ಕೇಳಿ, ವಿವೇಕಿ ನಾಯಿಯೇ, ರಥದ ಚರ್ಮವನ್ನು ಇಂಥ ನಾಯಿಗಳು ತಿಂದಿವೆ ಎಂಬುದು ನಿನಗೆ ಗೊತ್ತೇ? ಆ ವಿಷಯವೇನಾದರೂ ನಿನಗೆ ಗೊತ್ತೇ ಎಂದು ರಾಜ ಬೋಧಿಸತ್ವನನ್ನು ಕೇಳುತ್ತಾನೆ. ಆಗ ಬೋಧಿಸತ್ವ ನಾಯಿಯು ಹೇಳುತ್ತದೆ, ಹೌದು, ಗೊತ್ತಿದೆ ಎಂದು. ಹಾಗಿದ್ದರೆ ಯಾವ ನಾಯಿಗಳು ತಿಂದಿವೆ ಎಂದಾಗ, ನಿಮ್ಮ ಅರಮನೆಯಲ್ಲಿರುವ ನಾಯಿಗಳೇ ಎಂದು ಬೋಧಿಸತ್ವ ಹೇಳುತ್ತಾನೆ. ಅವೇ ತಿಂದಿವೆ ಎಂಬುದು ಹೇಗೆ ಗೊತ್ತು ಎಂದಾಗ, ಅವು ತಿಂದಿವೆ ಎಂಬುದನ್ನು ನಾನು ಸಾಧಿಸುತ್ತೇನೆ ಎನ್ನುತ್ತಾನೆ ಬೋಧಿಸತ್ವ. ವಿವೇಕಿಯೇ, ಸಾಧಿಸಿ ತೋರಿಸು ಎಂದು ಮಹಾರಾಜ ಕೇಳಿದಾಗ, ನಿಮ್ಮ ನಾಯಿಗಳನ್ನು ಕರೆಸಿ ಸ್ವಲ್ಪ ಮಜ್ಜಿಗೆ ಮತ್ತು ಗರಿಕೆ ಹುಲ್ಲನ್ನು ತರಿಸಿ ಎನ್ನುತ್ತಾನೆ. ರಾಜ ಹಾಗೆ ಮಾಡುತ್ತಾನೆ. ಮಹಾಸತ್ವ ಈ ಮಜ್ಜಿಗೆಯಲ್ಲಿ ಈ ಹುಲ್ಲನ್ನು ಕಡೆದು ಆ ನಾಯಿಗಳಿಗೆ ಕುಡಿಸಿ ಎಂದು ಹೇಳುತ್ತಾನೆ. ರಾಜ ಹಾಗೆ ಮಾಡಿಸಿ ಮಜ್ಜಿಗೆಯನ್ನು ಕುಡಿಸುತ್ತಾನೆ. ಯಾವ ನಾಯಿಯು ಅದನ್ನು ಕುಡಿಯಿತೋ ಅದು ಚರ್ಮ ಸಹಿತ ವಾಂತಿ ಮಾಡಿತು. ಆಗ ರಾಜ, ಓಹೋ, ಈ ನಾಯಿಯು ಸರ್ವಜ್ಞ, ಬುದ್ಧರು ತಿಳಿಸುವುದಕ್ಕೆ ಸಮಾನ ಎಂದು ಭಾವಿಸಿ ಅತ್ಯಂತ ಪ್ರಸನ್ನನಾಗಿ ಶ್ವೇತಛತ್ರವನ್ನು ನೀಡಿ ಬೋಧಿಸತ್ವನ ಪೂಜೆ ಮಾಡುತ್ತಾನೆ. ಆಗ ಬೋಧಿಸತ್ವನು, ಧಮ್ಮಂಚರ ಮಹಾರಾಜ, ಮಾತಾಪಿತಾ ಸುಖತ್ತಿಯ ಅಂದರೆ ಮಹಾರಾಜ, ಹೇ ಕ್ಷತ್ರಿಯ, ತಂದೆ ತಾಯಿಗಳೊಂದಿಗೆ ಧರ್ಮದಿಂದ ವರ್ತಿಸು ಮುಂತಾದ ತೇಸಕುಣ ಜಾತಕದಲ್ಲಿರುವ 10 ಧರ್ಮಾಚರಣೆಗೆ ಸಂಬಂಧಿಸಿದ ಗಾಥೆಗಳಿಂದ ರಾಜನಿಗೆ ಧರ್ಮೋಪದೇಶ ಮಾಡಿ, ಮಹಾರಾಜ, ಇಂದಿನಿಂದ ತಾವು ಅಪ್ರಮಾದಿಗಳಾಗಿರಿ ಎಂದು ಹೇಳಿ ರಾಜನನ್ನು ಪಂಚಶೀಲಗಳಲ್ಲಿ ಪ್ರತಿಷ್ಠಾಪಿಸಿ ಶ್ವೇತಛತ್ರವನ್ನು ರಾಜನಿಗೆ ಹಿಂತಿರುಗಿಸುತ್ತಾನೆ. ರಾಜ ಮಹಾಸತ್ವನ ಅಂದರೆ ಬೋಧಿಸತ್ವನ ಧರ್ಮಕಥೆಯನ್ನು ಕೇಳಿ ಎಲ್ಲ ಪ್ರಾಣಿಗಳಿಗೂ ಅಭಯದಾನ ಮಾಡಿ, ಬೋಧಿಸತ್ವ ಪ್ರಮುಖರಾಗಿ ಎಲ್ಲ ನಾಯಿಗಳಿಗೂ ತಾನು ಮಾಡುವ ಭೋಜನದಂತೆಯೇ ಪ್ರತಿನಿತ್ಯ ನೀಡುವಂತೆ ಭೋಜನ ವ್ಯವಸ್ಥೆ ಮಾಡಿ, ಬೋಧಿಸತ್ವನ ಉಪದೇಶದಂತೆ ನಡೆದು ಆಯಸ್ಸು ಇರುವ ತನಕ ದಾನಾದಿ ಪುಣ್ಯಕರ್ಮಗಳನ್ನು ಮಾಡಿ ಸತ್ತ ಮೇಲೆ ದೇವಲೋಕದಲ್ಲಿ ಹುಟ್ಟುತ್ತಾನೆ. ಈ ರೀತಿ ನಾಯಿಯ ಅಂದರೆ ಕುಕ್ರೋವಾದ ಉಪದೇಶದ ಪ್ರಭಾವ 10,000 ವರ್ಷಗಳ ತನಕ ಇತ್ತು. ಬೋಧಿಸತ್ವ ಆಯುಪರ್ಯಂತ ಬದುಕಿದ್ದು ಕರ್ಮಾನುಸಾರ ಪರಲೋಕಕ್ಕೆ ಹೊರಟು ಹೋದ. ಬುದ್ಧರು ಹೇಳುತ್ತಾರೆ, ಭಿಕ್ಷುಗಳೇ, ತಥಾಗತರು ಈಗ ಮಾತ್ರ ತಮ್ಮ ಜ್ಞಾತಿಗಳಿಗೆ ಉಪಕಾರ ಮಾಡುತ್ತಿಲ್ಲ, ಹಿಂದೆಯೂ ಮಾಡಿದ್ದಾರೆ ಎಂದು ಹೇಳಿ ಧರ್ಮೋಪದೇಶ ಮಾಡಿ ಸಂಬಂಧ ಕೂಡಿಸಿ ಜಾತಕದ ಸಾರಾಂಶವನ್ನು ಎತ್ತಿ ತೋರಿದರು. ಆಗಿನ ರಾಜ ಈಗಿನ ಆನಂದನಾಗಿದ್ದ. ಎಲ್ಲರೂ ಬುದ್ಧ ಪರಿಷತ್ತು ಅಂದರೆ ಆ ನಾಯಿಗಳೆಲ್ಲವೂ ಬುದ್ಧ ಪರಿಷತ್ತು ಆಗಿತ್ತು. ಆದರೆ
ಕುಕ್ಕುರ ಅವುಗಳ ರಾಜ, ಅಂದರೆ ಆ ನಾಯಿಗಳ ನಡುವೆ ಇದ್ದಂತಹ ವಿಶೇಷವಾದಂತಹ ರಾಜ ನಾನೇ ಆಗಿದ್ದೆ ಎಂದು ಬುದ್ಧರು ಕಥೆಯನ್ನು ಮುಗಿಸುತ್ತಾರೆ. ಬುದ್ಧಂ ಶರಣಂ ಗಚ್ಚಾಮಿ.